ನಮಸ್ಕಾರ ಎಲ್ಲರಿಗೂ ಬೋಸ್ ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್ ಮಗ್ಗ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ 5ನೇ ಟೆಸ್ಟ್ ಮ್ಯಾಚ್ ಪೋಸ್ಟ್ ಮ್ಯಾಚ್ ಅನಾಲಿಸ್ಗೆ ಸ್ವಾಗತ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭೋದಯ. ಯಾವ ಆ್ಯಂಗಲಿಂದ ಹೇಳಬೇಕು ಗುರು ಶುಭೋದಯನಾ ನಿನಗೆ ಅಂತ ಕೇಳ್ತೀರಾ? ಯಾಕಂದರೆ 10 ಲಾಂಗ್ ವರ್ಷ ಕಾದಿದ್ದಾರೆ ಬಾರ್ಡರ್ ಗವಾಸ್ಕರ್ ಟ್ರೋಫಿನ ಹಿಡ್ಕೊಳ್ಳೋದಕ್ಕೆ ಕ್ರಿಕೆಟ್ ಆಸ್ಟ್ರೇಲಿಯಾದವರು. ಇವಾಗ ಫೈನಲಿ ಹಿಡ್ಕೊಂಡಿದ್ದಾರೆ, ಸೀರೀಸು ಗೆದ್ದಿದ್ದಾರೆ. ಬಾರ್ಡರ್ ಗವಾಸ್ಕರ್ ಟ್ರೋಫಿ ಡ್ರಾ ಆಗಲಿಲ್ಲ. ಡ್ರಾ ಆಗಿತ್ತು ಅಂತಂದರೆ ಟ್ರೋಫಿ ನಮಗೆ ಸಿಕ್ಕಿರೋದು, ಯಾಕಂದರೆ ಲಾಸ್ಟ್ ವಿನ್ನರ್ಸು ನಾವೇ ಆಗಿದ್ದರಿಂದ. ಸೊ ಅದನ್ನು ರಿಟೈನ್ ಮಾಡ್ಕೋಬೋದಾಗಿತ್ತು. ಇವಾಗ ರಿಟೈನ್ ಕೂಡ ಮಾಡ್ಕೊಳಕ್ಕಾಗಲಿಲ್ಲ. ಇವಾಗ ಡಿಸಪಾಯಿಂಟ್ ಆಗ್ತಾರೆ ಇಂಡಿಯನ್ಸು. ಆಬ್ವಿಯಸ್ಲಿ ಆಗಬೇಕು. ಏನಕ್ಕೂ ಡಿಸಪಾಯಿಂಟ್ ಆಗಬೇಕು? ಒಳ್ಳೆ ಬ್ರ್ಯಾಂಡ್ ಆಫ್ ಕ್ರಿಕೆಟ್ ಆಸ್ಟ್ರೇಲಿಯಾದವ್ರು ಆಡಿದ್ದಾರೆ. ಅವ್ರು ಗೆದ್ದಿರೋದ್ರಲ್ಲಿ ಏನು ನಮಗೇನು ಬೇಜಾರಾಗ್ತಿಲ್ಲ. ಸಖತ್ತಾಗಿ ಆಡಿದ್ದಾರೆ. ಇಂಡಿಯನ್ಸು ಕಳಪೆಯಾಗಿ ಆಡಿದ್ದಾರೆ, ಡಬ್ಬಾ ಥರ ಆಡಿದ್ದಾರೆ, ವರ್ಷಾಗಿ ಆಡಿದ್ದಾರೆ, ಆದ್ದರಿಂದ ಸೋತಿದ್ದಾರೆ. ಅದರಲ್ಲೇನಿದೆ? ಗೆದ್ದಿರೋ ಟೀಮಿಗೆ ಕಂಗ್ರ್ಯಾಚುಲೇಟ್ ಮಾಡೋ ಗುರು ಅಂತ ಹೇಳ್ತೀರಾ? ಹೌದು, ಕಂಗ್ರ್ಯಾಚುಲೇಟ್ ಮಾಡಲೇಬೇಕು. ಆಫ್ಟರ್ 10 ಲಾಂಗ್ ವರ್ಷ ಅವರು ಗೆದ್ದಿದ್ದಾರೆ. ಅವ್ರು ಸಿಕ್ಕಾಪಟ್ಟೆ ಇಂಟೆನ್ಸಾಗಿ ವೆಯ್ಟ್ ಮಾಡ್ತಿದ್ದು ಯಾವುದಕ್ಕೆ ಅಂತಂದರೆ ಬಾರ್ಡರ್ ಗವಾಸ್ಕರ್ ಟ್ರೋಫಿಗೆ. ಯಾಕಂದರೆ 10 ವರ್ಷ ಅವ್ರು ಗೆದ್ದಿರಲಿಲ್ಲ, ಸ್ಟ್ರೈಕ್ ಆಗ್ತಾನೆ ಇತ್ತು ಅವರಿಗೆ. ಯಾಕಂದರೆ ಇಂಡಿಯಾ ಹೋಗ್ಬಿಟ್ಟಲ್ಲಿ ಆಲ್ಮೋಸ್ಟ್ 2-3 ಸಲ ಡಾಮಿನೇಟ್ ಮಾಡ್ಕೊಂಡು ಬಂದಿದ್ದು. ಸೊ ಆ ಟ್ರೋಫಿಗೋಸ್ಕರ ಒದ್ದಾಡ್ತಾ ಇದ್ದಿದ್ದು. ಸೊ ಫೈನಲಿ ಇವಾಗ ಅವರಿಗೆ ಅದು ಸಿಕ್ಕಿದೆ ಪ್ಯಾಟ್ ಕಮಿನ್ಸ್ ಅವರ ಕ್ಯಾಪ್ಟನ್ಸಿಲಿ. ಪ್ಯಾಟ್ ಕಮಿನ್ಸ್ ಅವರ ಕ್ಯಾಪ್ಟನ್ಸಿಲಿ ಮುಂಚೆ ಹೆಂಗಿತ್ತು ಅಂತಂದರೆ ಎಕ್ಸ್ಪೆಕ್ಟೇಷನು ಇಲ್ಲ ಗುರು, ಏನೂ ಆಗಲ್ಲ ಇವ್ರ ಕೈಲಿ. ಪ್ಯಾಟ್ ಕಮಿನ್ಸ್ ಇವ್ರಿಗೆ ಹೋಗಿ ಬೌಲರ್ ಹೋಗಿ ಕ್ಯಾಪ್ಟನ್ಸಿ ಕೊಟ್ಟಿದ್ದಾರೆ, ಏನಾಗಿತ್ತು ಇವ್ರ ಕೈಲಿ ಅನ್ನೋ ಥರ ಎಕ್ಸ್ಪೆಕ್ಟೇಷನ್ ಇತ್ತು ಗುರು. ಏನು ಗುರು ಮಾಡಿದ್ರು, ಪರ್ಫಾರ್ಮೆನ್ಸ್ ಕೊಟ್ಟಿರೋದು. ವರ್ಲ್ಡ್ ಕಪ್ನ ಗೆದ್ದರು, ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ನ ಗೆದ್ದರು, ಈ ಕಡೆ ಬಾರ್ಡರ್ ಗವಾಸ್ಕರ್ ಟ್ರೋಫಿನ ಗೆದ್ದರು. ಪ್ಯಾಟ್ ಕಮಿನ್ಸ್ ಅವರ ಕ್ಯಾಪ್ಟನ್ಸಿಲಿ ಕ್ರಿಕೆಟ್ ಆಸ್ಟ್ರೇಲಿಯಾ ಹಿಂಗಿದೆ ಗುರು. ಅವ್ನ ಅಜ್ಜಿ ನೆಕ್ಸ್ಟ್ ಲೆವೆಲಿಗೆ ತೊಗೊಂಡು ಹೋಗ್ತಾ ಇದ್ದಾರೆ. ಪ್ಯಾಟ್ ಕಮಿನ್ಸ್ ಅವ್ರಿಗೆ ಶಬಾಷ್ ಹೇಳಲೇಬೇಕು. ಇವತ್ತು ಡೇ ಸ್ಟಾರ್ಟ್ ಮಾಡಿದ್ದು ಇಂಡಿಯಾ ವರ್ಷಾಗಿ ಸ್ಟಾರ್ಟ್ ಮಾಡಿದ್ರು ಗುರು. 16 ರನ್ ಹೊಡೆಯೋಕ್ಕಾಗಿದ್ದು. ನಾನೇನೋ ಎಕ್ಸ್ಪೆಕ್ಟೇಷನ್ ಇದ್ದೆ, ಒಂದು 200 ರನ್ ಟಾರ್ಗೆಟ್ ಕೊಟ್ಟರು ಅಂತಂದರೆ ಸ್ವಲ್ಪ ಚಾಲೆಂಜಿಂಗ್ ಆಗಿರುತ್ತೆ ಕ್ರಿಕೆಟ್ ಆಸ್ಟ್ರೇಲಿಯಾಗೆ ಅಂತ ಅನ್ಕೊಂಡಿದ್ದೆ. 200 ಕೊಟ್ಟಿತ್ತು ಅಂದರೆ ಆ್ಯಕ್ಚುಲಿ ಒಂದು ಸ್ವಲ್ಪ ಚಾಲೆಂಜಿಂಗ್ ಆಗಿನೇ ಇರೋದು. ಸೊ ಇವತ್ತು ಹೊಡೆಯೋಕ್ಕಾಗಿದ್ದು ಜಸ್ಟ್ ಎಷ್ಟು 16 ರನ್ ಅಷ್ಟೇ ಹೊಡೆಯೋದಕ್ಕಾಗಿದ್ದು ನಮ್ಮ ಇಂಡಿಯಾ. ಟಕ ಬಂದವರು ಜಡೇಜಾ ಹಂಗೆ ಎಡ್ಜ್ಡ್ ಆ್ಯಂಡ್ ಗಾನ್. ಪ್ಯಾಟ್ ಕಮಿನ್ಸ್ ಇನಿಷಿಯಲಿ ಟಕ ನಂಗೆ 2 ವಿಕೆಟು ವಾಷಿಂಗ್ಟನ್ ಸುಂದರ ಬೋಲ್ಡ್ ಮಾಡ್ತು ಅಂತಂದರೆ ಇವ್ರನ್ನ ಎಡ್ಜರ್ಸ್ಬಿಟ್ಟು ಔಟ್ ಮಾಡಿದ್ದು. ಇನ್ನು 2 ವಿಕೆಟ್ನ ಬೋಲ್ಯಾಂಡ್ ಅವ್ರು ಎತ್ತಿದ್ದು, ಸಿರಾಜ್ ಭೈ ಅದು ಜೊತೆಗೆ ಬುಮ್ರಾ ಅವ್ರದ್ದು. ಬುಮ್ರಾ ಪಾಪ ಅಮ್ಮೋ ಅಂದ್ಕೊಂಡು ಬ್ಯಾಟಿಂಗ್ ಆಡೋದಕ್ಕೆ ಅಂತ ಬಂದಿದ್ರು. ಆಗಿರೋಂಥ ಸ್ಟ್ರೈನಲ್ಲೂ ಕೂಡ ಬ್ಯಾಟಿಂಗ್ ಆಡೋದಕ್ಕೆ ಅಂತ ಬಂದರು. ಆ್ಯಕ್ಚುಲಿ ಬುಮ್ರಾಗಂತೂ ಈ ಸೀರೀಸಲ್ಲಿ ಕ್ರೆಡಿಟ್ ಕೊಡಲೇಬೇಕು ಗುರು. ಯಾರಿಗೆ ಕೊಡ್ತಿರೋ ಬಿಡ್ತಿರೋ, ಬುಮ್ರಾಗಂತೂ ಫಸ್ಟ್ ಕ್ರೆಡಿಟ್ ಕೊಡಬೇಕು. ಸೆಕೆಂಡ್ ಕ್ರೆಡಿಟ್ ಗೋಸ್ ಟು ಯಶಸ್ವಿ ಜೈಸ್ವಾಲ್. ಈ ಸೀರೀಸಲ್ಲಿ ಇವರಿಬ್ಬರನ್ನೇ ಚೆನ್ನಾಗಿ ಪರ್ಫಾರ್ಮ್ ಮಾಡೋದು. ಇನ್ನೆಲ್ಲರೂ ಕೂಡ ಒಳ್ಳೆ ಪ್ರದರ್ಶನ ಕೊಟ್ಟಿದ್ದಾರೆ. ಹಂಗೆ ನೋಡೋಕೆ ಬಂದರೆ ಸ್ವಲ್ಪ ಮಟ್ಟಿಗೆ KL ರಾಹುಲ್ ಒಂದು ರೇಂಜಿಗೆ ಪ್ರದರ್ಶನ ಕೊಟ್ಟಿದ್ದಾರೆ ಬ್ಯಾಟಿಂಗ್ ಡಿಪಾರ್ಟ್ಮೆಂಟಲ್ಲಿ. ಇವರು 5th ಟೆಸ್ಟ್ ಮ್ಯಾಚಲ್ಲಿ ಮಾತ್ರ ನಮ್ಮ ರಿಷಬ್ ಪಂತ್ ಅವ್ರನ್ನಂತೂ ಮರೆಯೋಂಗಿಲ್ಲ. ಯಾಕಂದರೆ 2 ಇನ್ನಿಂಗ್ಸಲ್ಲೂ ಕೂಡ ಕಡಕಾಗಿ ಆಡಿದರೆ. ಆ್ಯಂಡ್ ನಿತೀಶ್ ಕುಮಾರ್ ರೆಡ್ಡಿ. ಸೊ ಇಷ್ಟು ಜನನ ಬಿಡ್ತು ಅಂತ ಹೊರತುಪಡಿಸ್ತು ಅಂತಂದರೆ ಇನ್ನು ಯಾರಿಂದನೂ ಕೂಡ ಅಂಥ ಮಟ್ಟಿಗೆ ಎಕ್ಸ್ಪೆಕ್ಟೆಡ್ ಲೈನ್ಸಲ್ಲಿ ಪರ್ಫಾರ್ಮೆನ್ಸು ಬಂದಿಲ್ಲ. ಸಿರಾಜಣ್ಣ ಅಲ್ಲಿ ಇಲ್ಲಿ ಸ್ವಲ್ಪ ವಿಕೆಟ್ ನೇತಿದ್ದಾರೆ. ಪ್ರಸಿದ್ಧ ಕೃಷ್ಣ ಲಾಸ್ಟ್ ಮ್ಯಾಚು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಇವತ್ತು ಪ್ರಸಿದ್ಧ ಕೃಷ್ಣನೇ 3 ವಿಕೆಟ್, 3 ಕ್ರೂಷಿಯಲ್ ವಿಕೆಟ್ ನೇತಿದ್ದು. ಈ ಮ್ಯಾಚಲ್ಲಿ ಸಗದಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಪ್ರಸಿದ್ಧ ಕೃಷ್ಣ. ಫಸ್ಟ್ ಇನ್ನಿಂಗ್ಸಲ್ಲೂ ಕೂಡ ವಿಕೆಟ್ಸ್ ಇದ್ದಾರೆ, ಸೆಕೆಂಡ್ ಇನ್ನಿಂಗ್ಸಲ್ಲೂ ಕೂಡ ವಿಕೆಟ್ ಇದ್ದಾರೆ. ಸೊ ಅದರಿಂದ ಸ್ವಲ್ಪ ಕನ್ವಿನ್ಸ್ ಮಾಡಿದರೆ ಇಂಡಿಯನ್ ಕ್ರಿಕೆಟ್ನ. ಇಲ್ಲಾಗರೋ ಏನೋ ಒಂದು ಸ್ವಲ್ಪ ಫ್ಯೂಚರ್ ನೋಡ್ಬೋದು ಪ್ರಸಿದ್ಧ ಕೃಷ್ಣದಲ್ಲಿ ಅಂತ. ಸೊ ನೋಡೋಣ, ಇನ್ನೇನು ಸೋತಾಯ್ತಲ್ಲ, ಏನು ಪ್ರಯೋಜನ, ಇನ್ನೇನು ನೋಡ್ತೀರಾ? ಅವನ ಅಜ್ಜಿ 10 ವರ್ಷ ರಿಟೈನ್ ಮಾಡ್ಕೊಂಬಂದಂಥ ಬಾರ್ಡರ್ ಗವಾಸ್ಕರ್ ಟ್ರೋಫಿನ ಸೋಲೋದ್ರ ಜೊತೆಗೆ ನಮ್ಮ ಇಂಡಿಯಾ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲಿಂದನೂ ಕೂಡ ಎಲಿಮಿನೇಟ್ ಆಗಿದೆ. ಆಸ್ಟ್ರೇಲಿಯಾ ಹೋಗ್ಬಿಟ್ಟು ಶ್ರೀಲಂಕಾದಲ್ಲಿ 2 ಮ್ಯಾಚ್ ಇದೆಯಲ್ಲ, ಶ್ರೀಲಂಕಾ ಮೇಲೆ 2-2 ಸೋತ್ರೂ ಕೂಡ ಅವ್ರಿಗೆ ಆಲ್ರೆಡಿ ಅಫಿಷಿಯಲಿ ಕ್ವಾಲಿಫೈ ಆಗಿಬಿಟ್ಟಿದ್ರೆ. 2-2 ಸೋತ್ರೂ ಕೂಡ ಕ್ವಾಲಿಫೈ ಆಗ್ತಾರೆ, ಗೆದ್ದರೂ ಕೂಡ ಕ್ವಾಲಿಫೈ ಆಗ್ತಾರೆ, ಡ್ರಾ ಮಾಡ್ಕೊಂಡ್ರು ಕ್ವಾಲಿಫೈ ಆಗ್ತಾರೆ. ಅದೊಂಥರ ಡೆಡ್ ರಬ್ಬರ್ ಮ್ಯಾಚ್ಗಳು ಅಂತ ಹೇಳಬೇಕು ಕ್ರಿಕೆಟ್ ಆಸ್ಟ್ರೇಲಿಯಾಗೆ. ನಾನೇನು ಅನ್ಕೊಂಡಿದ್ದೆ ಅಂದರೆ ಇಂಡಿಯಾ ಈ ಮ್ಯಾಚ್ನ ಗೆದ್ಬಿಟ್ಟು ಆಫ್ಟರ್ ದ ಫಸ್ಟ್ ಇನ್ನಿಂಗ್ಸು 4 ರನ್ ಲೀಡ್ ತಗೊಂಡಾದ್ಮೇಲೆ ಏನೋ ಅಮರಾಮರಿ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ. ಒಂದು 200 ರನ್ ಹೊಡೆದ್ಬಿಟ್ಟು ಅಟ್ಲೀಸ್ಟ್ ಒಂದು 250 ಟಾರ್ಗೆಟ್ ಕೊಡ್ತಾರೆ ಅಂತ ಅನ್ಕೊಂಡಿದ್ದೆ. ಇವ್ರು ನೋಡ್ತಂದ್ರೆ ಹಂಗೆ ತಗ್ಲಾಕೊಂಬಿಡೋದ. 4 ವಿಕೆಟ್ ಇದೆ ಅಲ್ಲಿ, ಪಟ ನಂಗೆ ಬೆಳಗ್ಗೆ ಉದ್ರೋಗ್ಬಿಡೋದ. ಇನ್ನೇನು ಹೇಳ್ತೀರಾ ಗುರು? ಪಾಪ ಕ್ರಿಕೆಟ್ ಆಸ್ಟ್ರೇಲಿಯಾದವರು ಬ್ಯಾಟಿಂಗ್ ಆಡೋದಕ್ಕೆ ಅಂತ ಬರ್ತಾರೆ. 3 ವಿಕೆಟ್ ಅವ್ರನ್ನೂ ಕೂಡ ಪಟ್ ಅನ್ನಂಗೆ ಬಿದ್ದುಬಿಡ್ತದೆ. ಸ್ಯಾಮ್ ಕಾನ್ಸ್ಟೆನ್ಸ್ ಒಂದು 20% ಕಾಂಟ್ರಿಬ್ಯೂಟ್ ಮಾಡಿದ್ರು. ಉಸ್ಮಾನ್ ಖ್ವಾಜಾ ನಿಂತ್ಕೊಂಡು ಕರೆಕ್ಟಾಗಿ ಆಡಿದ್ರು, ಒಂದು 40% ಕಾಂಟ್ರಿಬ್ಯೂಟ್ ಮಾಡಿದರೆ. ಉಸ್ಮಾನ್ ಖ್ವಾಜಾಯಿಂದ ಅಷ್ಟೊಂದು ಪ್ರದರ್ಶನ ಬಂದಿಲ್ಲ ಈ ಸೀರೀಸಲ್ಲಿ. ಬಟ್ ಇವತ್ತು ನೋಡಿ, ಇವತ್ತು ಪರ್ಫಾರ್ಮ್ ಮಾಡಿದರೆ ಬೇಕಾಗಿರೋವಂಥ ಟೀಮಲ್ಲಿ. ಆ್ಯಂಡ್ ಗೊತ್ತಿರೋದನ್ನೇ ಟ್ರಾವೆಸ್ ಹೆಡ್ಡು ಜೊತೆಗೆ ವೆಬ್ಸರ್ ಬಂದ್ಬಿಟ್ಟು ಮ್ಯಾಚ್ನ ಮುಗಿಸ್ಕೊಂಡು ಕೊಟ್ಟಿದ್ದು. ಸ್ವಲ್ಪ ಅಗ್ರೆಸಿವ್ ಆಗಿ ಆಡ್ಬಿಟ್ಟೆ ಮುಗಿಸ್ಕೊಂಡು ಕೊಟ್ಟರು. ಇನ್ನೇನು ಹೇಳೋ ಅಂಥದ್ದೇನಿಲ್ಲ. ಒಟ್ಟಲ್ಲಿ ಪ್ರಸಿದ್ಧ ಕೃಷ್ಣ 3 ಕ್ರೂಷಿಯಲ್ ವಿಕೆಟ್ನ, ಸ್ಟೀವ್ ಸ್ಮಿತ್ ಅವರ ವಿಕೆಟ್ ಆಗಿರ್ಬೋದು, ಒಂಥರ ಕಡಕಾಗಿ ತೊಗೊಂಡ್ರು. ಯಶಸ್ವಿ ಜೈಸ್ವಾಲ್ ಕ್ಯಾಚ್ನೆಲ್ಲ ಸಗದಾಗಿ ತೊಗೊಂಡಿದ್ದಾರೆ ಈ ಒಂದು ಸೀರೀಸಲ್ಲಿ ಅಂತ ಹೇಳಿರೋ ತಪ್ಪಾಗುತ್ತೆ. ಈ ಒಂದು ಮ್ಯಾಚಲ್ಲಿ ಸಗದಾಗಿ ತೊಗೊಂಡಿದ್ದಾರೆ ಯಶಸ್ವಿ ಜೈಸ್ವಾಲ್ ಅವರು ಕ್ಯಾಚಿಂಗ್ನ. KL ರಾಹುಲ್ ಕೂಡ ಕ್ಯಾಚಿಂಗ್ನ ಸಗದಾಗಿ ಸ್ಲಿಪ್ಸಲ್ಲಿ ತೊಗೊಂಡಿದ್ದಾರೆ. ಸೊ ಏನು ತೊಗೊಂಡ್ರೆ ಏನು ಪ್ರಯೋಜನ? ಮ್ಯಾಚ್ನ ಸೋತ್ವಲ್ಲ, ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ಪಿಂದ ಎಲಿಮಿನೇಟ್ ಆದ್ವಲ್ಲ. ಆಸ್ಟ್ರೇಲಿಯಾದವರು ಅಂತೂ ಸಿಕ್ಕಾಪಟ್ಟೆ ಖುಷಿಯಾಗಿ ಹೋಗ್ಬಿಟ್ಟಿರ್ತಾರೆ. ನಾವು ಅಂದ್ಕೊಂಡಿದ್ವಿ ಹ್ಯಾಟ್ರಿಕ್ ಸಲ ಹೋಗ್ಬಿಟ್ಟು ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ಸ್ನ ಆಡ್ತಾರೆ ಅಂತ ಅಂದ್ಕೊಂಡಿದ್ವಿ. ಸೊ ಏನು ಎಲ್ಲ ಸಲ ನಾವೇ ಆಡಬೇಕಾ? ಬಿಡಿ, ಅವರು ಆಡಲಿ ಇವಾಗ.
ಪಾಪ ಸೌತ್ ಆಫ್ರಿಕಾದವ್ರು ಫಾರ್ ವೆರಿ ಫಸ್ಟ್ ಟೈಮ್ ಕ್ವಾಲಿಫೈ ಆಗಿದ್ರೆ ನಮ್ಮ ಸಪೋರ್ಟು ಇವಾಗ ಸೌತ್ ಆಫ್ರಿಕಾ ಆಗಿರಬೇಕು ಗುರು. ಪಾಪ ಅಯ್ಯೋ ಪಾಪ ಅನ್ಸುತ್ತೆ ಸೌತ್ ಆಫ್ರಿಕಾ ಟೀಮ್ನ ನೋಡ್ತು ಅಂತಂದರೆ. ಈಗ ಆಸ್ಟ್ರೇಲಿಯಾದವ್ರು ಹೋದ್ಸಲ ಗೆದ್ದಿದ್ದಾರೆ, ಇನ್ನೊಂದ್ಸಲ ಗೆದ್ಬಿಟ್ಟು ಏನು ಇವರ ನಿಗರಾಡ್ಬೇಕಾ? ಮತ್ತೆ ಜಾಸ್ತಿ ನಿಗರದೇನು ಬೇಕಾಗಿಲ್ಲ ಆಸ್ಟ್ರೇಲಿಯಾದವ್ರು ಸೋಲ್ಲಿ ಯಾಕಂದರೆ ನಮಗೆ ಹೊಡೆದ್ಬಿಟ್ಟು ಹೋಗ್ತಾ ಇರೋದು ಇವರು, ಕ್ವಾಲಿಫೈ ಆಗ್ತಿರೋದು. ಏನು ಗುರು ಹೊಟ್ಟೆ ಊರಿ ನಿನಗೆ, ಪಾಪ ಯಾರೋ ಗೆಲ್ಲಿ ಬಿಡು, ಚೆನ್ನಾಗಿ ಆಡಿದವ್ರು ಗೆಲ್ಲಿ ಅಂತ ಹೇಳ್ಬೋದು. ಇಲ್ಲ ಸೌತ್ ಆಫ್ರಿಕಾಗೆ ನನಗೆ ಸ್ವಲ್ಪ ಸಾಫ್ಟ್ ಕಾರ್ನರ್ ಇದೆ, ಯಾವುದೇ ICC ಟೂರ್ನಮೆಂಟ್ನ ಗೆದ್ದಿಲ್ಲ ಸೌತ್ ಆಫ್ರಿಕಾ. ಪಾಪ ಗೆಲ್ಲಿ, ನಾವು T20 ವರ್ಲ್ಡ್ ಕಪ್ ಬೇರೆ ಹೊಡೆದ್ವಿ ಅವ್ರ ಮೇಲೆ, ಪಾಪ ಇದನ್ನಾರೇ ಗೆದ್ದು ಖುಷಿಯಾಗಿರಲಿ ಅಂತ ಅನ್ಕೊಂತೀವಿ. ನೋಡೋಣ WTC ಫೈನಲ್ ನಾವು ಅಂದ್ಕೊಂಡಿದ್ವಿ ಇಂಡಿಯಾ ಆಡುತ್ತೆ ಈ ಸಲ ಅಂತ. ಅಲ್ಲ ಗುರು ನಜ್ಜಿ ಪಿಂಡ, ಹೆಂಗೆ ಸೈಕ್ ಆಗ್ತಿದೆ ಅಂದರೆ ನನಗೆ ನ್ಯೂಜಿಲ್ಯಾಂಡ್ ಸೀರೀಸ್ಗಿನ್ನ ಮುಂಚೆ ನಾವೇ ಟಾಪ್ ಕಂಟೆಂಡರ್ ಗುರು ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಆಡೋದಕ್ಕೆ. ಟಾಪ್ ಆಫ್ ದ ಟೇಬಲ್ ಇದ್ದವ್ರು ನಾವು. ಎಷ್ಟು ಮ್ಯಾಚ್ ಗುರು ಸೋತ್ವಿ ನಾವು, ಒಂದೇ ಮ್ಯಾಚ್ನಾಗ ಗೆದ್ದಿರೋದು. 5+3 ಮ್ಯಾಚ್ ಇತ್ತು ನಮ್ಮ ಕೈಯಲ್ಲಿ, ಒಂದೇ ಮ್ಯಾಚ್ನಾಗ ಗೆದ್ದಿರೋದು, ಒಂದು ಮ್ಯಾಚ್ ಡ್ರಾ. ಇನ್ನು ಮಿಕ್ಕಿರೋದೆಲ್ಲ ಸೋತಿರೋದೆ ಅವ್ನ ಅಜ್ಜಿ ಪಿಂಡ. ಏನು ಹೇಳೋಣ, 8 ಮ್ಯಾಚಲ್ಲಿ ಎಲ್ಲ ಮ್ಯಾಚ್ಗಳನ್ನ ಸೋತ್ಕೊಂಡು ಬಂದು ಉಣ್ಣಿಸ್ಕೊಂಡು ಹೋಯ್ತು. ಹೋಗು ಬಾರ್ಡರ್ ಗವಾಸ್ಕರ್ ಟ್ರೋಫಿನೂ ಹೋಯ್ತು, ಈ ಕಡೆ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ನೂ ಹೋಯ್ತು. ಅಟ್ಲೀಸ್ಟ್ ಹೋಮ್ ಸೀರೀಸಲ್ಲಿ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಏನೋ ಬಿಟ್ಬಿಡಿ, ಆಸ್ಟ್ರೇಲಿಯಾದವರು ಹೋಮಲ್ಲಿ ಸ್ವಲ್ಪ ಡಾಮಿನೇಟ್ ಮಾಡ್ತಾರೆ ಅನ್ನೋ ಥರ 10 ವರ್ಷ ಆದಮೇಲೆ ಅವ್ರಿಗೆ ಸಿಕ್ಕಾಪಟ್ಟೆ ಫ್ರಸ್ಟ್ರೇಷನ್ಲಿದ್ರು, ಏನೋ ಗೆದ್ಬಿಟ್ಟಿದ್ರೆ ಅಂತ ಹೇಳ್ಬೋದು. ಬಟ್ ಹೋಮಲ್ಲಿ ನ್ಯೂಜಿಲ್ಯಾಂಡ್ ಮೇಲೆ ಸೋತ್ವಲ್ಲ 3 ಮ್ಯಾಚ್ನ, ಅಲ್ಲೊಂದು 2 ಮ್ಯಾಚ್ನ ಗೆದ್ಬಿಟ್ಟಿತ್ತು ಅಂದರೆ ಆರಾಮಾಗಿ ಅವ್ರ ಅಜ್ಜಿ ಸಲ್ಲಿಸಾಗಿ ಕ್ವಾಲಿಫೈ ಆಗ್ಬೋದಾಗಿತ್ತು ಗುರು. ನಾವು ಎಲ್ಲಿ ಹೊಡೆತಾ ತಿಂದ್ವಿ ಅಂತಂದರೆ ಅಲ್ಲೇ ಹೋಮಲ್ಲಿನ ನ್ಯೂಜಿಲ್ಯಾಂಡ್ ಸೀರೀಸ್ ಏನಿತ್ತು ಅಲ್ಲೇ ಮೇಯ್ನಾಗಿ ನಾವು ಹೊಡೆತಾ ತಿಂದಿದ್ದು. ಸೊ ನೋಡೋಣ WTC ನೆಕ್ಸ್ಟ್ ಸೈಕಲ್ಲು ಅದೇನು ಕಿತ್ತಿ ಗುಡ್ಡೆ ಹಾಕಿ ದಬ್ಬಾಕ್ತಾರೆ ಅಂತ. ಡಿಸಪಾಯಿಂಟ್ ಮಾಡಿದ್ದಾರೆ ಈ ಸೀರೀಸಲ್ಲಿ ಇಂಡಿಯನ್ಸು. ಬ್ಯಾಟಿಂಗಿಂದ ಡಿಸಪಾಯಿಂಟ್ ಮಾಡಿದ್ದಾರೆ, ಬೌಲಿಂಗಿಂದ ಆ ಮಟ್ಟಿಗೆ ಡಿಸಪಾಯಿಂಟ್ ಮಾಡಿಲ್ಲ ಅಂದರು, ಬ್ಯಾಟಿಂಗಿಂದ ಅಂತೂ ಖಂಡಿತ ಡಿಸಪಾಯಿಂಟ್ ಮಾಡಿದ್ದಾರೆ. ನಿಮ್ಮ ಹಾನೆಸ್ಟ್ ಅನಿಸಿಕೆ ಏನು ಗುರು? ಹೌ ಡು ಯು ಫೀಲ್ ಆಫ್ಟರ್ ದೀಸ್ ಲಾಸ್? ಬಾರ್ಡರ್ ಗವಾಸ್ಕರ್ ಟ್ರೋಫಿನ ಈ ಗಂಭೀರಣ್ಣ ಏನೋ ಬೆಂಕಿ ತರಾವರಿ ಸ್ಟೇಟ್ಮೆಂಟ್ಗಳನ್ನ ಕೊಟ್ಟಿದ್ರು. ಆ್ಯಂಡ್ ಗಂಭೀರಣ್ಣನ ಕೋಚಿಂಗು ಕೂಡ ಇವಾಗ ಒಂದು ಕ್ವಶನಲ್ಲಿದೆ. ಯಾಕೆಂದರೆ ಸೀರೀಸ್ ಆಫ್ಟರ್ ಸೀರೀಸು ಸೋಲ್ತಾನೆ ಇದೆ ಗುರು. ಒಂದೇ ಸೀರೀಸು, ಆ T20 ಸೀರೀಸ್ನ ಬಿಡ್ತು ಅಂದರೆ ಶ್ರೀಲಂಕಾದಲ್ಲಿ ಅದೊಂದು ಸೀರೀಸ್ ಬಿಡ್ತು ಅಂದರೆ ಎಲ್ಲೂ ಕೂಡ ಇವ್ರು ಗೆದ್ದೇ ಇಲ್ಲ. ಸೀರೀಸ್ಗಳನ್ನೆಲ್ಲ ಸೋತ್ಕೊಂಡು ಉಣಿಸ್ಕೊಂಡೇ ಬಂದಿದ್ದಾರೆ. ಸೊ ಇವ್ರ ಮೇಲೂ ಕೂಡ ಒಂದು ಕ್ವಶನ್ ಬರುತ್ತೆ, ಏನು ಗುರು ಮಾಡ್ತಾ ಇದ್ದೀರಾ ನೀವು? ಆ ಡ್ರಾವಿಡ್ ಕೋಚಿಂಗಲ್ಲಿ ಹಂಗಿದಂತೆ ಇಂಡಿಯನ್ ಟೀಮ್ನ ಇವಾಗ ಪಾತಾಳಕ್ಕೆ ತಳ್ಳಿದಿರಲ್ಲ ಗುರು. ಏನು ನ್ಯೂಜಿಲ್ಯಾಂಡ್ ಸೀರೀಸ್ನ ಸೋತ್ವಿ, ಬಾರ್ಡರ್ ಗವಾಸ್ಕರ್ ಟ್ರೋಫಿನ ಸೋತ್ವಿ, ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಉಣಿಸ್ಕೊಂಡೋಯ್ತು. ಏನೇನೇನೋ ಆಗ್ತಿದೆ ಇಂಡಿಯನ್ ಟೀಮಲ್ಲಿ. ಎಲ್ಲದಕ್ಕೂ ಇವಾಗ ಗಂಭೀರಣ್ಣ ಆನ್ಸರಬಲ್ ಆಗಿರ್ತಾರೆ ಅಂತ ಕಾಣಿಸ್ತಾ ಇದೆ. ಯಾಕಂದರೆ 5th ಟೆಸ್ಟಿಗೆ ಅವರ ತಾನೇ ಬಂದಿದ್ದು, ನಾನು ಆನ್ಸರ್ ಮಾಡ್ತೀನಿ ಗುರು ಪ್ರೆಸ್ ಕಾನ್ಫರೆನ್ಸ್ನ ಅಂತ. ರೋಹಿತ್ ಶರ್ಮಾಗೆ ಏನು ಖುಷಿಯಾಗಿರುತ್ತೋ ಬೇಜಾರಾಗಿರುತ್ತೋ ಗೊತ್ತಿಲ್ಲ. ಇನ್ಫ್ಯಾಕ್ಟ್ ಈ ಮ್ಯಾಚ್ ಏನಾದರೂ ಗೆದ್ಬಿಟ್ಟಿತ್ತು ಅಂದರೆ ಅದು ಒಂದು ಚಾಲೆಂಜ್ ಆಗಿ ಹೋಗ್ಬಿಟ್ಟಿರೋದು. ಅಂದರೆ ಬುಮ್ರಾ ಅವರ ಕ್ಯಾಪ್ಟನ್ಸಿ ಇತ್ತು ಅಥವಾ ವಿರಾಟ್ ಕೊಹ್ಲಿ ಅವರ ಕ್ಯಾಪ್ಟನ್ಸಿ ಅಂತ ಅನ್ಕೊಳ್ಳಿ. ಈ ಮ್ಯಾಚ್ನ ಇಂಡಿಯನ್ ಅವ್ರು ಗೆದ್ಬಿಟ್ಟಿತ್ತು ಅಂದರೆ ರೋಹಿತ್ ಶರ್ಮಾ ಇಲ್ಲಿ ಏನು ಗುರು ನಾನು ಬರೋವಂಥ ಮ್ಯಾಚ್ಗಳೆಲ್ಲ ಸೋಲ್ತೀರಾ, ನಾನು ಹಾಕೋಣ ಮ್ಯಾಚ್ಗಳೆಲ್ಲ ಸೋಲ್ತೀರಾ, ನಾನು ಇದ್ರೆ ಮ್ಯಾಚ್ನ ಸೋಲ್ತೀರಾ, ನಾನು ಈಚೆ ಕಡೆ ಕೂತ್ಕೊಂಡ್ರೆ ಮ್ಯಾಚ್ನ ಗೆದ್ಬಿಡ್ತಿರಲ್ಲ ಗುರು, ಏನು ಗುರು ಇದು ಸೀನು ಅಂತ ಅನ್ಕೊಳ್ಳೋರು. ಬಟ್ ಇಲ್ಲ, ರೋಹಿತ್ ಶರ್ಮಾ ಇಲ್ಲದೇ ಇದ್ದಾಗಲೂ ಕೂಡ ಮ್ಯಾಚ್ನ ಸೋತಿದ್ದಾರೆ, ಇದು ಕೂಡ ಪ್ರೂವ್ ಆಗಿದೆ. ನೋಡೋಣ ಅದೇನು ಮಾಡ್ತಾರೆ ಅಂತ. ಈ ಸೀರೀಸಲ್ಲಿ ಆ್ಯಕ್ಚುಲಿ ಬ್ಯಾಟಿಂಗು ವಿರಾಟ್ ಕೊಹ್ಲಿ ಅವರು, ಶುಭ್ಮನ್ ಗಿಲ್ ಅವರು ಒಂದು ರೇಂಜಿಗೆ, ಶುಭ್ಮನ್ ಗಿಲ್ ಏನು ಎಲ್ಲ ಮ್ಯಾಚ್ ಆಡಿದ್ದಾರೆ ಅಂತಲ್ಲ, ಓಕೆ ಶುಭ್ಮನ್ ಗಿಲ್ಲು ಕೂಡ ಒಂದು ರೇಂಜಿಗೆ ಪರ್ಫಾರ್ಮ್ ಮಾಡಿಲ್ಲ. KL ರಾಹುಲ್ ಒಂದು ರೇಂಜಿಗೆ ಓಕೆ, ಏನು ಎಕ್ಸ್ಪೆಕ್ಟೆಡ್, ಅವರು ಏನು ಪಂಟ್ರ ಥರ ಏನು ಪರ್ಫಾರ್ಮ್ ಮಾಡಿಲ್ಲ. KL ರಾಹುಲ್ ಒಂದು ರೇಂಜಿಗೆ ಓಕೆ ಅಷ್ಟೇ. ಯಶಸ್ವಿ ಜೈಸ್ವಾಲ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ರಿಷಬ್ ಪಂತು ಇದೊಂದು ಮ್ಯಾಚ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅದನ್ನು ಬಿಡ್ತು ಅಂದರೆ ಆ ಸ್ಟಾರ್ಟ್ ಸಿಗುತ್ತೆ, ಕನ್ವರ್ಟ್ ಮಾಡಿಲ್ಲ. ನಿತೀಶ್ ಕುಮಾರ್ ರೆಡ್ಡಿ ಓಕೆ, ಜಡೇಜಾ ಓಕೆ, ಏನೋ ಒಂದು ರೇಂಜಿಗೆ ಓಕೆ, ಒಟ್ಟಿನಲ್ಲಿ ಏನೋ ಓಕೆ ಅನ್ಬೇಕಷ್ಟೇ ಗುರು ಇಂಡಿಯಾದ ಪರ್ಫಾರ್ಮೆನ್ಸ್. ಅದೇ ಬ್ಯಾಟಿಂಗಲ್ಲೇನೋ ಹೊಡೆದ ತಿಂದಿರೋದು ನಮ್ಮ ಇಂಡಿಯಾ. ಈ ಸೀರೀಸ್ನ ಸೋಲ್ಬೇಕು ಅಂದರೆ ನಮ್ಮ ಇಂಡಿಯಾದ ಬ್ಯಾಟಿಂಗ್ ಫೈಲ್ಯೂರನ್ನೇ ಕಾರಣ ಅಂತ ಹೇಳಬೇಕು. ನೋಡೋಣ ಅದೇನು ಕಮ್ಬ್ಯಾಕ್ ಮಾಡ್ತಾರೆ ಅಂತ. ಈ ಸೈಕಲ್ ಅಂತೂ ಮುಕ್ತಾಯವಾಗಿದೆ ನಮ್ಮ ಪಾಲಿಗೆ. ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ WTC ಫೈನಲ್ IPL ಆದಮೇಲೆ ಬರುತ್ತೆ ಗುರು, ಪ್ರಿಪ್ರೇಷನ್ ಜೋರಾಗಿರಬೇಕು ಅದಕ್ಕೆ ಅಂತ. ತಿರ್ಗಾ ಹೋಗ್ಬಿಟ್ಟು ಇಂಗ್ಲೆಂಡಲ್ಲಿ ಆಡಬೇಕು ಅಂತ ಅಂದ್ಕೊಂಡಿದ್ವಿ. ಇವಾಗ ಇಂಗ್ಲೆಂಡಿಗೆ ಹೋಗ್ತಾರೆ ಆಡೋದಕ್ಕೆ. ಇಟ್ಸ್ ಸೌತ್ ಆಫ್ರಿಕಾ ಆ್ಯಂಡ್ ಆಸ್ಟ್ರೇಲಿಯಾ. ನೋಡೋಣ, ನಮ್ಮ ಸಪೋರ್ಟ್ ಸೌತ್ ಆಫ್ರಿಕಾ ಆಗಿರುತ್ತೆ. ನಿಮ್ಮ ಸಪೋರ್ಟ್ ಯಾರಿಗೆ? ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ಬಾ.